ನೋಡಿ, ದರ್ಶನ್ಗೆ ಇಂದು ಇಲ್ಲ ಬೇಲ್ ಭಾಗ್ಯ. ಬೇಲ್ಗಾಗಿ ಕಾಯ್ತಿದ್ದ ದಾಸನಿಗೆ ನಿರಾಸೆಯಾಗಿದೆ. ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಉಳಿದ ಎಲ್ಲ ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಸಿಕ್ಕಿದೆ. ಸರ್ಕಾರದ ಎಸ್ಪಿಪಿ ಪ್ರಸನ್ನಕುಮಾರ್ ಸಲ್ಲಿಸಿದ್ದಾರೆ. ಉಳಿದ 5 ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಆಗಿದೆ. ನೋಡಿ, ಕೇವಲ ದಾಸ ಮಾತ್ರ ಅಲ್ಲ, ದಾಸನ ಅಭಿಮಾನಿಗಳು ಕೂಡ ಇವತ್ತು ಕಾಯ್ತಾ ಇದ್ರು ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ಇಲ್ಲ. ಬೇಲ್ಗಾಗಿ ಕಾಯ್ತಿದ್ದಂಥ ದಾಸನಿಗೆ ನಿರಾಸೆಯಾಗಿದೆ. ಓಕೆ, ಕನಸಿನ ಕರ್ನಾಟಕ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾವುದೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು. ಎಫ್ಐಆರ್ ರಿಜಿಸ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಎಫ್ಐಆರ್ ಅನ್ನ ಲೋಕಾಯುಕ್ತ ಎಡಿಜಿಪಿ ಮೇಲ್ ಮೂಲಕ ಬರೆಸ್ತಿದ್ದಾರೆ. ತಕ್ಷಣವೇ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಯಾವುದೇ ಕ್ಷಣಗಳಲ್ಲೂ ಬೇಕಾದರೂ ಸಿದ್ದರಾಮಯ್ಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಬಹುದು. ಈಗಾಗಲೇ ಬರೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೋಕಾಯುಕ್ತ ಎಡಿಜಿಪಿ ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಆಗ ನೆಕ್ಸ್ಟ್ ಪ್ರೋಸೆಸ್. ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡದೆಯೇ ತನಿಖೆಯಲ್ಲಿ ಭಾಗಿಯಾಗ್ತಾರಾ? ಮತ್ತೊಂದು ಕಡೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿಸಿಕೊಂಡಿವೆ. ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿನೋದ್, ನೋಡಿ, ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲು. ಏನಾಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಲೋಕಾಯುಕ್ತ ಎಡಿಜಿಪಿ ಅವರ ಸೂಚನೆ ಮೇರೆಗೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಎಫ್ಐಆರ್ ಪ್ರತಿಯನ್ನು ಕೂಡ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಎಫ್ಐಆರ್ ಅಲ್ಲಿ ಯಾವೆಲ್ಲ ಅಂಶಗಳೆಲ್ಲ ಉಲ್ಲೇಖ ಮಾಡಬೇಕು, ಜೊತೆಗೆ ಕೋರ್ಟ್ನ ಆದೇಶದಲ್ಲಿರುವಂತಹ ಅಂಶಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು, ಜೊತೆಗೆ ಯಾವ್ಯಾವ ಸೆಕ್ಷನ್ಗಳು ಹಾಕಬೇಕು ಅಂತ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿದೆ. ಆಯಾ ಸೆಕ್ಷನ್ಗಳಲ್ಲೂ ಕೂಡ ಆ ಎಫ್ಐಆರ್ ಅಲ್ಲಿ ನಮೂದನ ಮಾಡ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ಹಾಕಲಾಗುತ್ತೆ. A1 ಸಿದ್ದರಾಮಯ್ಯನವರಾದ್ರೆ A2 ಆಗಿ ಅವರ ಪತ್ನಿ ಪಾರ್ವತಿ ಅವರ ಹೆಸರಿರುತ್ತೆ. A3 ದೇವರಾಜ್ ಮತ್ತು A4 ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರು ಈಗಾಗಲೇ ಕೋರ್ಟ್ ಆದೇಶಿಸಿರುವಂತೆಯೇ ಆರೋಪಿಗಳ ಹೆಸರು ಕೂಡ ಈಗಾಗಲೇ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗುತ್ತೆ. ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಮೈಸೂರಿನ ಲೋಕಾಯುಕ್ತ SP ಅವರ ಕಚೇರಿಯಲ್ಲಿ ಈ ಒಂದು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಲೇ ಎಫ್ಐಆರ್ ದಾಖಲಾಗುತ್ತೆ. ಈಗಾಗಲೇ ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಅದನ್ನ ಮತ್ತೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಯಾವುದೇ ಕಡೆ ಕೂಡ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಿ ರಾಜೀನಾಮೆಗೆ ಆಗ್ರಹಿಸಿದೆ. ಈಗಾಗಲೇ ಸಿಎಂ ಅವರು ಕೂಡ ಇವತ್ತಿನಿಂದ 3 ದಿನ ಮೈಸೂರಿನ ಕಾರಣಕ್ಕಾಗಿ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ದರ್ಶನ್ಗೆ ಇಂದು ಇಲ್ಲ ಬೇಲ್ ಭಾಗ್ಯ. ಬೇಲ್ಗಾಗಿ ಕಾಯ್ತಿದ್ದ ದಾಸನಿಗೆ ನಿರಾಸೆಯಾಗಿದೆ. ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಉಳಿದ ಎಲ್ಲ ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಸಿಕ್ಕಿದೆ. ಸರ್ಕಾರದ ಎಸ್ಪಿಪಿ ಪ್ರಸನ್ನಕುಮಾರ್ ಸಲ್ಲಿಸಿದ್ದಾರೆ. ಉಳಿದ 5 ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಆಗಿದೆ. ನೋಡಿ, ಕೇವಲ ದಾಸ ಮಾತ್ರ ಅಲ್ಲ, ದಾಸನ ಅಭಿಮಾನಿಗಳು ಕೂಡ ಇವತ್ತು ಕಾಯ್ತಾ ಇದ್ರು ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ಇಲ್ಲ. ಬೇಲ್ಗಾಗಿ ಕಾಯ್ತಿದ್ದಂಥ ದಾಸನಿಗೆ ನಿರಾಸೆಯಾಗಿದೆ. ನೋಡಿ, ದರ್ಶನ್ಗೆ ಇಂದು ಇಲ್ಲ ಬೇಲ್ ಭಾಗ್ಯ. ಬೇಲ್ಗಾಗಿ ಕಾಯ್ತಿದ್ದ ದಾಸನಿಗೆ ನಿರಾಸೆಯಾಗಿದೆ. ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಉಳಿದ ಎಲ್ಲ ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಸಿಕ್ಕಿದೆ. ಸರ್ಕಾರದ ಎಸ್ಪಿಪಿ ಪ್ರಸನ್ನಕುಮಾರ್ ಸಲ್ಲಿಸಿದ್ದಾರೆ. ಉಳಿದ 5 ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಆಗಿದೆ. ನೋಡಿ, ಕೇವಲ ದಾಸ ಮಾತ್ರ ಅಲ್ಲ, ದಾಸನ ಅಭಿಮಾನಿಗಳು ಕೂಡ ಇವತ್ತು ಕಾಯ್ತಾ ಇದ್ರು ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ಇಲ್ಲ. ಬೇಲ್ಗಾಗಿ ಕಾಯ್ತಿದ್ದಂಥ ದಾಸನಿಗೆ ನಿರಾಸೆಯಾಗಿದೆ.
ನಮ್ಮ ಭೌತಿಕವಾಗಿ ಅಭಿವೃದ್ಧಿ ಹೇಗಾಗಿದೆ ಅಂತ ಹೇಳಿದ್ರೆ ಕಟ್ಟಡ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ನೋಡ್ತಾರೆ, ಬೀದಿ ದೀಪಗಳು ಎಷ್ಟು ಚಾಲ್ತಿಯಲ್ಲಿದೆ ಅಂತ ಹೇಳಿ ನೋಡ್ತಾರೆ ಅಂತ ಹೇಳಿ. ಇವೆಲ್ಲದಕ್ಕೂ ಕಾರಣವಾಗೋದು ಖಂಡಿತವಾಗಿಯೂ ಕೇಬಲ್ಸ್ ಹಾಗೂ ವಯರ್ಸ್. ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆರ್ಬಿಟ್ ವಯರ್ಸ್ ಆ್ಯಂಡ್ ಕೇಬಲ್ಸ್ ಇದರ ಕರ್ನಾಟಕದ ಪ್ರಾಜೆಕ್ಟ್ ಹೆಡ್ ಆಗಿರುವಂತಹ ಶ್ರೀ ಟಿ.ಕೆ. ನಂಜುಂಡಸ್ವಾಮಿ ಅವರು. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ ಟಿ.ಕೆ. ನಂಜುಂಡಸ್ವಾಮಿ ಅವರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಇನ್ನು ಈ ಸೆಷನ್ ಅನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ವತಿಯಿಂದ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಇವರು. ಎಲ್ಲರಿಗೂ ನಮಸ್ಕಾರ. ಊಟದ ನಂತರದಲ್ಲಿ ನಾವೆಲ್ಲರೂ ಇಲ್ಲಿ ಕೂತು ಇದೆಲ್ಲ ಬೆಳಗ್ತಾ ಇದೆ ಅಂತ ಆದರೆ, ಪ್ರತಿ ಕಾರ್ಯಕ್ರಮ ಬೆಳಗಬೇಕು ಅಂತ ಆದರೆ ಅದಕ್ಕೆ ಕೇಬಲ್ಗಳು ಕಾರಣ. ಅದಕ್ಕೆ ನಾವು ಬೆಳಗ್ಗೆಯಿಂದ ಪವರ್ಫುಲ್ ಜನಗಳ ಜೊತೆ ಮಾತನಾಡ್ತಾ ಇದ್ವಿ ರಾಜಕೀಯ ವಲಯದಿಂದ. ಆದರೆ ನಿಜವಾದ ಪವರ್ನ ಕ್ಯಾರಿ ಮಾಡೋ ಅಂಥದ್ದು ಬಹುಶಃ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ. ಸೊ ಅದರಿಂದ ಆನ್ ಬಿಹಾಫ್ ಆಫ್ ಶ್ರೀ ಕೆ.ಟಿ. ನಂಜುಂಡಸ್ವಾಮಿ ನಮ್ಮ ಜೊತೆ ಬಿಪಿನ್ ಅವರಿದ್ದಾರೆ. ಬಿಪಿನ್ ಅವರೇ, ಮುಂದಿನ 10 ವರ್ಷಗಳಲ್ಲಿ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ನಮ್ಮ ಬದುಕುಗಳನ್ನು ಯಾವ ರೀತಿ ರೆವಲ್ಯೂಷನೈಸ್ ಮಾಡ್ಬೋದು, ಏನೆಲ್ಲ ಅಡ್ವಾನ್ಸ್ಮೆಂಟ್ಸ್ ಬರುತ್ತೆ, ವಿ ಆರ್ ಆಲ್ ಕ್ಯೂರಿಯಸ್ ಟು ನೋ. ಮುಂದಿನ 10 ವರ್ಷದಲ್ಲಿ ಎಲೆಕ್ಟ್ರಿಕಲ್ ವೈರ್ಸ್ ಆ್ಯಂಡ್ ಕೇಬಲ್ಸಲ್ಲಿ ಮೇಜರ್ಲಿ ಕೇಬಲ್ UG ಕೇಬಲ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ ತೊಗೊಳುತ್ತೆ. ಎಲ್ಲೋ ನೆಕ್ಸ್ಟ್ 5 ಇಯರ್ಸಲ್ಲೇ ಕರೆಂಟ್ ಕಂಬಗಳು ಇಲ್ಲದೆ ಆಗ್ಬೋದು. ಈಗ ಆಲ್ರೆಡಿ ಬೆಸ್ಕಾಮ್ KPTCL ತುಂಬ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಹೊಸ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಯಾವುದೇ ಹೊಸ ಬಿಲ್ಡಿಂಗ್ಸ್ ಆಗಿರ್ಬೋದು, ಎಲ್ಲೂ ಓವರ್ ಹೆಡ್ ಪವರ್ ತೊಗೊಳ್ತಾ ಇಲ್ಲ, ಎಲ್ಲ UG ಕೇಬಲ್ಸಲ್ಲೇ ತೊಗೋತಾ ಇದ್ದಾರೆ. ಡೆಫಿನೆಟ್ ಆಗಿ UG ಕೇಬಲ್ ಅಥವಾ ಎಲೆಕ್ಟ್ರಿಕಲ್ ವೈರ್ಸ್ ಪಕ್ಕ ಹೋಗೋಕ್ಕಾಗತ್ತೆ. ಓಕೆ. ಸೊ ಅದರಲ್ಲಿ ನಾವು ಈ ಅನಾಹುತಗಳೆಲ್ಲ ಏನು ಆಕ್ಸಿಡೆಂಟ್ಸ್ ಸಂಭವಿಸ್ತಾ ಇದೆ ಇವಾಗ, ಅದೆಲ್ಲ ಕಡಿಮೆ ಆಗತ್ತೆ ಅಂತ ನಂಬೋದಾ? ಹಾಂ, ಡೆಫಿನೆಟ್ ಮೇಡಮ್. ಈಗಲೇ ಈ ಮಲ್ನಾಡ್ ಝೋನಲ್ಲಿ ತುಂಬ ಆಕ್ಸಿಡೆಂಟ್ಸು, ಈ ಕರೆಂಟ್ ಕಂಬದ ಟಚ್ ಆಯಿತು, ಆನೆಗಳು ಕರೆಂಟ್ ಎಲ್ಲ UG ಕೇಬಲ್ಸ್ ಬಂದರೆ ಡೆಫಿನೆಟಾಗಿ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ತಾನೇ ಸರ್ ಮಾತಾಡ್ತಾ ಇದ್ರು, ಯುಟಿ ಖಾದರ್ ಸರ್, ಕರೆಂಟ್ ಇಲ್ಲದೆ ಇದ್ದಾಗ ಫೋನ್ ಮಾಡ್ತಾರೆ ಅಂತ. ಮೇಜರಾಗಿ ಈ ಮಲ್ನಾಡ್ ಝೋನು ಅಥವಾ ತುಂಬ ಕಡೆ ಕರೆಂಟ್ ತೆಗಿಯೋದೇ ಮರ ಬಿತ್ತು ಲೈನ್ ಮೇಲೆ, ಅದಕ್ಕೋಸ್ಕರನೇ ಪವರ್ ತೆಗಿತಾರೆ. ಸೊ ಅದನ್ನೇ ಈ ಕೇಬಲ್ಸಲ್ಲಿ ಹಾಕಿದರೆ ಸೊ ಡೆಫಿನೆಟಾಗಿ ಏನು ಇಶ್ಯೂಸ್ ಇರೋದಿಲ್ಲ, ಆಕ್ಸಿಡೆಂಟ್ಸ್ ತುಂಬ ಡೌನ್ ಆಗುತ್ತೆ, ಪವರ್ ಸಪ್ಲೈಗೂ ಯಾವುದೇ ಥರದ ಇಶ್ಯೂಸ್ ಇರೋದಿಲ್ಲ 100% ಫ್ಯೂಚರಲ್ಲಿ. ಓಕೆ. ಏನೆಲ್ಲ ಹೊಸ ಅಡ್ವಾನ್ಸ್ಮೆಂಟ್ಸ್ ಬರ್ತಾ ಇದೆ ಇದ್ರ ಜೊತೆಗೆ? ಈಗ UG ಕೇಬಲ್ಸ್ ಅಂತ ಹೇಳಿದ್ರೆ ಅದ್ರ ಜೊತೆ ಇನ್ನೂ ಏನೆಲ್ಲ ಅಡ್ವಾನ್ಸ್ಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೊಸ ಅಡ್ವಾಂಟೇಜ್ ಏನಂತ ಹೇಳಿದರೆ, ಲೈಕ್ ಇನ್ಸುಲೇಷನ್ಸ್ನೆಲ್ಲ ಲೈಕ್ ಹೈ ಎಂಡ್ ಬಿಲ್ಡಿಂಗ್, ಈಗ ಬ್ಯಾಂಗ್ಳೂರ್ ಅನ್ನೋ ಸಿಟಿಗೆ ಡೆಫಿನೆಟಾಗಿ ಅದು ಹೈ ಎಂಡ್ ಬಿಲ್ಡಿಂಗ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಫೈರ್ ಆಕ್ಸಿಡೆಂಟ್ಸ್ ಆದಾಗ ಓಕೆ, ಕನಸಿನ ಕರ್ನಾಟಕ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾವುದೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಬಹುದು. FIR ರಿಜಿಸ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. FIR ಅನ್ನ ಲೋಕಾಯುಕ್ತ ADGP ಮೇಲ್ ಮೂಲಕ ಬರೆಸ್ತಿದ್ದಾರೆ. ತಕ್ಷಣವೇ ಆದೇಶ ಸಿಕ್ಕ ತಕ್ಷಣವೇ FIR ದಾಖಲಾಗುತ್ತೆ. ಯಾವುದೇ ಕ್ಷಣಗಳಲ್ಲೂ ಬೇಕಾದರೂ ಸಿದ್ದರಾಮಯ್ಯ ವಿರುದ್ಧ ಈಗ FIR ದಾಖಲಾಗಬಹುದು. ಈಗಾಗಲೇ ಬರೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೋಕಾಯುಕ್ತ ADGP ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ FIR ದಾಖಲಾಗುತ್ತೆ. ಅದಾದ ಬಳಿಕ CM ಸಿದ್ದರಾಮಯ್ಯ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಆಗ ನೆಕ್ಸ್ಟ್ ಪ್ರೋಸೆಸ್. ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡದೆಯೇ ತನಿಖೆಯಲ್ಲಿ ಭಾಗಿಯಾಗ್ತಾರಾ? ಮತ್ತೊಂದು ಕಡೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿಸಿಕೊಂಡಿವೆ. ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ